ಇದು ಬಿಯರ್ ಬಾಟ್ಲಿಗಳು ಈ ತರ ಬಿಸಾಕಿ ಹೋಗ್ತಾರೆ. ಮೋದಿಜಿ ಅವರ ಕನಸಿನ ಯೋಜನೆ ಸ್ವಚ್ಛ ಭಾರತ ಅಂತ. ಈ ಗ್ರಾಮ ಪಂಚ ಪಾಂಡವರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ ಪಂಚಲಿಂಗೇಶ್ವರನ ಗ್ರಾಮ. ಸುತ್ತಮುತ್ತಲು ನೋಡಿದ್ರು, 4 ಬದಿಯಲ್ಲಿ ನೋಡಿದ್ರು ದೈವ ದೇವರುಗಳ ಕಥೆ ಇರುವಂತಹ ಈ ಕುದ್ಮಾರ ಗ್ರಾಮ. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನಿವತ್ತು ಕುದ್ಮಾರಲ್ಲಿದ್ದೇನೆ. ಕಡಬ ತಾಲೂಕಿನ ಕುದ್ಮಾರ ಗ್ರಾಮದ ಇಬ್ಬರು ಯುವಕರು ಪರಿಸರವನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇರುವವರು ಸತೀಶ್ ಆರುವಾರ ಮತ್ತು ಅಕ್ಷಯ್ ಕೆವಿ ಅಂತ ಬರೆಪಾಡಿಯವರು. ಈ ಇಬ್ಬರು ಯುವಕರ ಈ ಸ್ವಚ್ಛತಾ ಕಾರ್ಯವನ್ನು ಬಗ್ಗೆ ಮಾತಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಈಗಾಗಲೇ ಸತತವಾಗಿ 43 ದಿವಸಗಳ ಕಾಲ ದಿವಸದ 1 ಗಂಟೆಯನ್ನು ಈ ಸಮಾಜಕ್ಕೆ ಮೀಸಲಿಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 150ರಿಂದ 200 ಬ್ಯಾಗ್ಗಳಷ್ಟು ಈ ಒಂದು ಕಸವನ್ನು ಹೆಕ್ಕಿ ಒಂದು ಕ್ಲೀನ್ ಮಾಡಿದ್ದಾರೆ. ಈ ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನು ಮಾಡಬೇಕು ಅನ್ನುವ ಒಂದು ಇವರ ಕನಸಿನ ಯೋಜನೆ. ನಿಮ್ಮ ಈ ಸ್ವಚ್ಛತಾ ಕಾರ್ಯ ಹೇಗೆ ಶುರುವಾಯಿತು ಮೊದಲಿಗೆ ಅಂತ? ನಾವು ಮಾಲಾಧಾರಿಗಳಾಗಿದ್ದೀವಿ. ಅವಾಗ ಬೆಳಿಗ್ಗೆ ಬೇಗ ಎದ್ದೇಳ್ತಿದ್ದೀವಲ್ಲ, ಸೊ ಹಾಗೆ ಟೈಮ್ ಇತ್ತು, ನಮಗೆ ಸುಮಾರು ಟೈಮ್ ಸಿಗ್ತಿತ್ತು. ಹಾಗೆ ಫಸ್ಟ್ ದಿನ ಶಂಕದಲ್ಲಿ ಕ್ಲೀನ್ ಮಾಡಿದೆವು. ಎಲ್ಲಿ ಶಂಕದಲ್ಲಿ? ಶಾಂತಿಮಗರು ಶಂಕ ಬ್ರಿಡ್ಜ್ ಅಲ್ಲಿ ಕಸ ಇತ್ತು, ಸೊ ಹಾಗೆ ಕ್ಲೀನ್ ಮಾಡಿದೆವು. ಹಾಗೆ ಮತ್ತೆ ಆ ಕಡೆ ಈ ಕಡೆ ಶಿಫ್ಟ್ ಆಯ್ತು. ಹಾಗೆ ಇಡ್ಸುಡಿಗಳನ್ನೆಲ್ಲ ಹಿಡ್ಕೊಂಡ್ಬಂದು ನಾವು ಕ್ಲೀನ್ ಮಾಡಿದ್ವಿ. ಹಾಗೆ ಆ ದಿನ ಶಂಕ ತುಂಬಾ ಚಂದ ಕಂಡಿತ್ತು, ಆ ಬ್ರಿಡ್ಜ್ ಸ್ವಚ್ಛ ಕಂಡಿತ್ತು. ಮತ್ತೆ ಮುಂದಿನ ದಿನ ಅದರ ಪಕ್ಕದಲ್ಲಿ ಈ ಕಡೆ ಬಂದ್ವಿ. ಹಾಗೆ ಗೋಣಿ ಎಲ್ಲ ಸಿಕ್ಕಿತ್ತು, ಚಂದ ಕ್ಲೀನ್ ಆದ ಚಂದ ಕಂಡಿತ್ತು ಅವರು. ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಹಾಗೆ ಮತ್ತೆ ಮತ್ತೆ ತುಂಬಾ ಪ್ರೋತ್ಸಾಹ ಸಿಕ್ಕಿತ್ತು. ಸೊ ಮತ್ತೆ ಶಬರಿಮಲೆ ಹೋಗಿ ಬಂದ ನಂತರ ಸಹ ಕಂಟಿನ್ಯೂ ಮಾಡಿದೆವು. ಹಾಗೆ ಮತ್ತೆ ಕೆಲವೊಂದ್ ದಿನ ಬಾಕಿ ಆಗ್ತದೆ. ಇವರಿಗೆ ಅಡಿಗೆ ಕೆಲಸ ಅದು ಬೇರೆ ಹೊರಗೆ ಹೋಗಿರ್ತಾರೆ, ನಾನು ಬೇರೆ ಹೋಗಿರ್ತೇನೆ. ಕೆಲವೊಂದ್ ದಿನ ಬೆಳಿಗ್ಗೆ ಬೇಗ ಎದ್ದು ಬರುವ ಬಾಕಿ ಆಗ್ತದೆ. ನಿಮ್ಮ ಉದ್ಯೋಗ ಏನು? ನಾನು ಮನೆಯಲ್ಲಿ ಮತ್ತೆ ಈಗ ಮ್ಯಾಚಿಗೆಲ್ಲ ಹೋಗ್ತೇನೆ. ಶನಿವಾರ ಆದಿತ್ಯವಾರ ಮ್ಯಾಚ್ ಹೋಗ್ತೇನೆ. ಈಗ ನಾನು ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ, ಮತ್ತೆ ಕ್ಯಾಟ್ರಿಂಗ್ ಎಲ್ಲ ಉಂಟು ನಮ್ದು. ಹಾಗೆ ಹೋಗುವಾಗ ಬರುವಾಗ ನಮಗೆಲ್ಲ ಸ್ವಲ್ಪ ಲೇಟ್ ಆದ್ರೆ ನಾವು ಫೋನ್ ಮಾಡಿ ಹೇಳ್ತೇವೆ, ನಾಳೆ ಇಲ್ಲ ನಾನು ರಜೆ ಅಂತ ಹೇಳುವಾಗ ಇವರು ಮತ್ತೆ ಹೇಳ್ತಾರೆ ನಾಳೆ ಬೇಡ ಅಂತ ಹೇಳಿ. ಮತ್ತೆ 1 ದಿವಸ ಗ್ಯಾಪ್ ಇಟ್ಟು 1 ದಿವಸ, ಇಲ್ಲಾಂದ್ರೆ ಇದಕ್ಕಿಂತ ಜಾಸ್ತಿ ದಿವಸ ಆಗ್ತಾ ಇತ್ತು. ಈಗ 43 ದಿವಸ ಆಗಿದೆ ಅಷ್ಟೇ. ಇಲ್ಲಾಂದ್ರೆ 50-55 ದಿವಸ ಕಳೆದಿತ್ತು. ಅವಾಗ ನಾವು ರಜೆ ಮಾಡ್ತಿರ್ತೇವೆ. ಈಗ ಜನಗಳ ರೆಸ್ಪಾನ್ಸ್ ಹೇಗುಂಟು ಅಂತ? ಎಲ್ಲ ಸಪೋರ್ಟ್ ಇದ್ದಾರೆ, ಗ್ರಾಮದವರು ಎಲ್ಲ ಸಪೋರ್ಟ್ ಇದ್ದಾರೆ. ನಮಗೆ ಬೆಳಿಗ್ಗಿನ ಚಾ ತಿಂಡಿ ವ್ಯವಸ್ಥೆ, ಮತ್ತೆ ಗೋಣಿಯನ್ನು ಕೊಡ್ತಾರೆ, ಮತ್ತೆ ಬೆಳಿಗ್ಗೆ ಜ್ಯೂಸ್ ಚಾ ಎಲ್ಲ ಕೊಡ್ತಾರೆ. ಮತ್ತೆ ಎಂತ ಬೇಕಾದ್ರೂ ಕೇಳಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಊಟ ಸಮೇತ ಮಾಡಿ ಅಂತ ಹೇಳ್ತಾರೆ, ಆದ್ರೆ ನಾವು ಮಾಡಲ್ಲ, ಮನೆಯಲ್ಲೇ ಮಾಡ್ತೇವೆ. ಮನೆಯಲ್ಲೇ ಮಾಡ್ತೇವೆ ಅಷ್ಟೇ. ಎಂತ ಬೆಳಗಿನ 1 ವಾರದಲ್ಲಿ ಮೊನ್ನೆ ನಮಗೆ ಎಲ್ಲ ಒಂದು ಚಾದ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಕೊಟ್ಟರು. ನಮಗೆ ಬೆಳಿಗ್ಗೆ ಚಾ ಮಾತ್ರ ಕೊಡ್ತೇವೆ, ಮತ್ತೆ ಊಟದ ವ್ಯವಸ್ಥೆ ಯಾವ್ದು ಮಾಡ್ಲಿಲ್ಲ. ನಾವು ಹೊರಗೆ ಡ್ಯೂಟಿಗೆ ಹೋಗಿರ್ತೇವೆ, ಈಗ ಅಲ್ಲಿ ಹೋಗಿ ಊಟ ಮಾಡಿ ಬರ್ತೇವಲ್ಲ. ಈ ಒಂದು ಕಾರ್ಯ ಮಾಡ್ಲಿಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಅಂತ? ನರೇಂದ್ರ ಮೋದಿ ಅವರು ಹಾಕಿಕೊಟ್ಟಂತಹ ಸ್ವಚ್ಛ ಭಾರತ ಯೋಜನೆ ಇದಕ್ಕೆ ಸ್ಫೂರ್ತಿ. 2014ರಲ್ಲಿ ಈ ಯೋಜನೆ ಪ್ರಾರಂಭ ಆಗಿದೆ, ಸ್ವಚ್ಛ ಭಾರತ್ ಅಂತ. ಮೋದಿ ಅವಾಗ ಮಾಡಿದ್ದು. ಅವಾಗದಿಂದ ಶಾಲಾ ಮಕ್ಕಳಿಗೆಲ್ಲ ಸ್ವಚ್ಛ ಶಾಲೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ರು ಸರಿ, ಅದು ಸ್ವಚ್ಛ ಭಾರತದ ಸ್ಕೀಮ್ ಯೋಜನೆ ಅಡಿಯಲ್ಲಿ ಹೋಗ್ತಾ ಇತ್ತು. ಹಾಗೆ ಈಗ ನಮ್ಮಿಂದ ಇಡೀ ಭಾರತವನ್ನು ಸ್ವಚ್ಛ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಮ್ಮಿಂದ ನಮ್ಮ ಗ್ರಾಮವನ್ನು ಸ್ವಚ್ಛತೆ ಮಾಡಬಹುದು. ದಿನದಲ್ಲಿ 1 ಗಂಟೆ ಕೊಟ್ರೆ ಖಂಡಿತವಾಗ್ಲೂ ಮಾಡಬಹುದು. ನಾವಿಬ್ರು ಮನಸ್ಸು ಮಾಡಿದರೆ ಸಾಧ್ಯ ಇಲ್ಲ, ಆದ್ರೆ ನಾವಿಬ್ರು ಒಟ್ಟಿಗೆ ಮನಸ್ಸು ಮಾಡಿ ನಮ್ಮ ಗ್ರಾಮವನ್ನು ಸ್ವಚ್ಛ ಮಾಡಬಹುದು ಅನ್ನೋ ಒಂದು ಕಾರ್ಯದಲ್ಲಿ ದಿನಕ್ಕೆ 1 ಗಂಟೆ ಸ್ವಚ್ಛತೆಗೋಸ್ಕರ ಇಟ್ಟಿದ್ದೆವು. ಈ ದಿನಕ್ಕೆ ಇಟ್ಟಂತ 1 ಗಂಟೆ ಸ್ವಚ್ಛತೆಗೆ ಇವತ್ತು ಈ ಗ್ರಾಮವನ್ನು ಕ್ಲೀನ್ ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ ಈ ಗ್ರಾಮದಲ್ಲಿರುವಂತ ಕಸ ಕಡಿಮೆ ಆಗ್ತಾ ಇದೆ, ಪ್ಲಾಸ್ಟಿಕ್ಗಳು ಕಡಿಮೆ ಆಗ್ತಾ ಇವೆ. ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಭಾವಿಸಿದ್ದೇವೆ ಇಲ್ಲಿ 0 ಪ್ಲಾಸ್ಟಿಕ್ ಝೋನ್ ಆಗ್ತದೆ ಅಂತ. ನಮ್ಮ ಗ್ರಾಮ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ತದೆ. ಕುದ್ಮಾರು 0 ಪ್ಲಾಸ್ಟಿಕ್ ಆಗ್ತದೆ ಅಂತ ನಾವು ಖಂಡಿತ ಭಾವಿಸಿದ್ದೇವೆ. ಹಾಗೆ ನಮಗೆ ಪಂಚಾಯತ್ PDO ಪಂಚಾಯತ್ ಸದಸ್ಯರು ಎಲ್ಲರೂ ಸಪೋರ್ಟ್ ಇದ್ದಾರೆ ಅವರು. ಸೊ ಹೇಳಿದ್ದಾರೆ ಮುಂದೆ ಎಲ್ಲ CC ಕ್ಯಾಮರಾ ಹಾಕುವ ಅಂತ. ಸೊ ಈಗ ನಾವೀಗ ಪ್ರತಿದಿನ ಕಸ ಬೀಳ್ತದೆ, ಹೆಕ್ಕಿದ ಜಾಗದಲ್ಲಿ ದೊಡ್ಡ ದೊಡ್ಡ ಗೋಣಿಯನ್ನು ತಂದು ಇಡ್ತಾ ಇದ್ದಾರೆ. ಸೊ ನಾವು ಮುಂದೆ CC ಕ್ಯಾಮರಾವನ್ನು ಎದುರು ನೋಡ್ತಾ ಇದ್ದೇವೆ. ಹಾಗೆ ನೀವು ಹೆಕ್ಕಿದಂತ ಕಸವನ್ನು ಏನ್ ಮಾಡ್ತೀರಾ? ನೀವು ಎಲ್ಲಿಗೆ ತಗೊಂಡು ಹೋಗ್ತೀರಾ? ಹೇಗೆ ಅದರ? ನಾವು ಹೆಕ್ಕಿದಂತ ಕಸವನ್ನು ಈಗ ಗೋಣಿಯಲ್ಲಿ ರಸ್ತೆ ಬದಿಯಲ್ಲಿ ಇಡ್ತೇವೆ. ಪಂಚಾಯತಿಂದ ಗಾಡಿ ಇದೆ, ಪಂಚಾಯತ್ ಗಾಡಿ ಬಂದು ಸೋಮವಾರ ತಗೊಂಡು ಹೋಗ್ತಾರೆ. ಹಾಗೆ ವಾರಕ್ಕೊಮ್ಮೆ ತಗೊಂಡು ಹೋಗ್ತಾರೆ. ಅಲ್ಲಿಂದ ಅಂದ್ರೆ ಅವ್ರು ಕೆದಿಲಕ್ಕೆ ತಗೊಂಡು ಹೋಗ್ತಾರೆ ಅಂತೆ. ಅದರಲ್ಲಿ ಸಹ ಅವ್ರು ಹೇಳಿದ್ದಾರೆ ಪ್ಯಾಂಪಸ್ ಇದ್ದಂತಹದನ್ನು ಅಲ್ಲಿ ತಗೊಳುದಿಲ್ಲ, ನೀವು ಅದನ್ನು ತುಂಬಿಸ್ಬೇಡಿ ಅಂತ ಹೇಳಿದ್ದಾರೆ. ನಮಗೆ ಸ್ವಚ್ಛ ಆಗುದು ನಮಗೆ ಮುಖ್ಯ. ಸೊ
ನಾವು ಪ್ಯಾಂಪಸ್ ಇದ್ದಂತ ಹೆಕ್ತೇವೆ ಹಾಕ್ತೇವೆ. ಹಾಗೆ ಅಂತ ಪ್ಯಾಂಪಸ್ ಇದ್ದಂತ ಗೋಣಿ ಇನ್ನು ಸ್ಟಾಕ್ ಉಳಿದಿದೆ. ಅದು ನಮ್ಮ ಇಲ್ಲಿ ಪಂಚಾಯತಿಯ ಒಂದು ಬಿಲ್ಡಿಂಗ್ ಅಲ್ಲಿ ಆ ಗೋಣಿ ಸ್ಟಾಕ್ ಆಗಿದೆ. ಅಂದ್ರೆ ಕೆದಿಲದಲ್ಲಿ ಅವರು ಅದನ್ನ ತಗೊಳುದಿಲ್ಲ. ಸೊ ಎಲ್ಲರ ಹತ್ರ ಮನವಿ ಅಷ್ಟೇ, ಪ್ಯಾಂಪಸ್ ಅನ್ನು ನಿಮ್ಮ ಮನೆಯಲ್ಲೇ ಗುಂಡಿ ತೆಗೆದು ಮಣ್ಣೊಳಗೆ ಹಾಕಿ ರಸ್ತೆ ಬದಿಯಲ್ಲಿ ಬಿಸಾಕ್ಬೇಡಿ ಅಂತ ನಿಮ್ಮಲ್ಲಿ ಮನವಿ. ಅಂದ್ರೆ ನಮಗೆ ಹೆಕ್ಕುವವರಿಗೂ ಅದು ಸಾಧ್ಯ ಆಗುದಿಲ್ಲ. ನಾವು ಕಸ ಹೆಕ್ತೇವೆ ಅಂತ ಹೇಳಿ ನೀವು ಕಸ ಹಾಕುದನ್ನು ಜಾಸ್ತಿ ಮಾಡಬೇಡಿ ಅಂತ ಕೇಳಿಕೊಳ್ಳೋದು ಅಷ್ಟೇ. ಹೆಕ್ಕಿದಾಗ ಈಗ ಇಲ್ಲಿ ಹೆಕ್ಕಿದ್ದೇವೆ, ಒಂದು ವಾರದಲ್ಲಿ ಮತ್ತೆ ಸ್ವಲ್ಪ ಕಸ ಬೀಳ್ತದೆ. ಸಣ್ಣ ಸಣ್ಣ ಕಸ ಆದ್ರೆ ತೊಂದ್ರೆ ಇಲ್ಲ, ಇದು ದೊಡ್ಡ ದೊಡ್ಡದು ಗೋಣಿಯಲ್ಲಿ ತಂದು ಹಾಕ್ತಾರೆ, ಅದು ತುಂಬಾ ಬೇಜಾರಾಗ್ತದೆ. ಪ್ರತಿಯೊಂದು ಗ್ರಾಮದಲ್ಲಿ ಇಬ್ಬರಿಬ್ಬರು ಯುವಕರು ಬೆಳಿಗ್ಗೆ ಎದ್ದು ಈ ತರ ಸ್ವಚ್ಛ ಗ್ರಾಮ ಮಾಡಿದ್ರೆ ಸ್ವಚ್ಛತೆ ಕಾರ್ಯಗಳನ್ನು ಇನ್ನು ಕೂಡ ಮುಂದುವರಿಸಬಹುದು. ಮೋದಿಯ ಕನಸನ್ನು ನಾವು ಒಂದು ನನಸಾಗಿಸಬಹುದು. ಮತ್ತೆ ಎಲೆಕ್ಷನ್ ಬರುವಾಗ ಬೀದಿ ಬೀದಿ ಸುತ್ತುದಲ್ಲ, ಎಲೆಕ್ಷನ್ ಆಗುವಾಗ ಮನೆ ಬಾಗಿಲಿಗೆ ಬಂದು ನಾವು ಒಂದು ಮಾಹಿತಿ ಹೇಳುದು, ನಮಗೆ ಓಟು ಕೊಡಿ ಅಂತ ಆತ ಹೇಳುದಲ್ಲ. ಬೀದಿ ಬೀದಿಯಲ್ಲಿ ಎಲ್ಲೆಲ್ಲಿ ಏನೇನು ತೊಂದರೆ ಉಂಟು, ಎಲ್ಲೆಲ್ಲಿ ಕಸ ಆಗ್ತದೆ, ಎಲ್ಲೆಲ್ಲಿ ನಮ್ಮ ಗ್ರಾಮವನ್ನೊಂದು ಒಂದು ಕೀಳು ಮಟ್ಟಕ್ಕೆ ತಗೊಂಡು ಹೋಗ್ತಾರೆ, ಅದರ ಬಗ್ಗೆ ನೀವು ಗಮನ ವಹಿಸಬೇಕು. ಯಾವುದೇ ಪಕ್ಷದವರಾಗ್ಲಿ ಮೋದಿಯ ಕನಸನ್ನೊಂದು ನನಸಂದು ಮಾಡೋಣ. ಎಲ್ಲ ಯುವಕರು ಒಟ್ಟುಗೂಡಿ ದಿವಸದಲ್ಲಿ ಒಂದು ಗಂಟೆ ಅಂತ ಹೇಳಿ ಒಂದು ಗ್ರಾಮ ಸ್ವಚ್ಛದ ಬಗ್ಗೆ ಪ್ರತಿಯೊಂದು ಕೆಲಸಕ್ಕೆ 1 ಗಂಟೆ ಅಂತ ಹೇಳಿ ನಮ್ಮ ಯುವಕರು ಒಂದು ನಿಗದಿ ಮಾಡಬೇಕು. ನಿಮ್ಮ ಮುಂದಿನ ಗುರಿ ಏನಿದೆ ಅಂತ? ನಮ್ಮ ಮುಂದಿನ ಗುರಿ ನಮ್ಮ ಗ್ರಾಮವನ್ನು ಸ್ವಚ್ಛ ಮಾಡುದು, ಹಾಗೆ ಗ್ರಾಮವನ್ನು ಆಧುನಿಕತೆಗೆ ತಗೊಂಡೋಗುದು. ಹಾಗೆ ನಮ್ಮ ಗ್ರಾಮದ ಕೆಲವು ಭಾಗಗಳನ್ನು ನಾವು ಬ್ಲಾಕ್ ಸ್ಪಾಟ್ ಅಂತ ಮಾಡಿದ್ದೇವೆ. ಅಂದ್ರೆ ಈ ಕೆಲವು ಭಾಗಗಳಲ್ಲಿ ಕಸ ರಾಶಿ ಹೆಚ್ಚು ಬಿದ್ದಿದೆ. ಅಂತಹ ಅದರ ಸುತ್ತಮುತ್ತಲಿರುವಂತಹ ಪ್ರದೇಶಕ್ಕೆ, ಅಂಗಡಿಗಳಿಗೆ ಅಥವಾ ಮನೆಗಳಿಗೆ ಆದ್ರೆ ಅಲ್ಲಿ ಅಂಗಡಿಯ ಲೈಸೆನ್ಸ್ ಅನ್ನು ರದ್ದು ಮಾಡುವಂತದ್ದು, ಅದನ್ನು ನಾವು PDOಗೆ ಹೇಳಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತ ಮಾಡುವಂತ ಹೇಳಿದ್ದಾರೆ. ಹಾಗೆ ಮನೆಗಳಿಗೆ ಆದ್ರೆ ನೀವು ಆ ಭಾಗವನ್ನು ಸ್ವಚ್ಛತೆ ಮಾಡದಿದ್ರೆ ನಿಮಗೆ ಗ್ರಾಮ ಪಂಚಾಯತ್ ಯಾವ ಸವಲತ್ತು ಸಿಗ್ಬೇಕು ಅದನ್ನು ನಾವು ಕೊಡುದಿಲ್ಲ ಅನ್ನುವ ಒಂದು ಎಚ್ಚರಿಕೆ ನೀಡಬೇಕು. ಹಾಗೆ ಅಂಗಡಿಗಳಿಗಾದ್ರೆ ಅವರ ಲೈಸೆನ್ಸ್ ಅನ್ನು ರದ್ದು ಮಾಡುವಂತಹ ಒಂದು ಎಚ್ಚರಿಕೆ ನೀಡಬೇಕು. ನಾವು PDOಗೆ ಮನವಿ ಮಾಡಿದ್ದೇವೆ. PDO ಕೂಡ ನಮಗೆ ತುಂಬಾ ಸಪೋರ್ಟ್ ಆಗಿದ್ದಾರೆ. ಮೋದಿಜಿ ಅವರ ಕನಸಿನ ಯೋಜನೆ ಸ್ವಚ್ಛ ಭಾರತ ಅಂತ. ಪ್ರತಿ ಗ್ರಾಮದಲ್ಲಿ 2 ಜನ ಸ್ವಚ್ಛ ಗ್ರಾಮಕ್ಕೆ ನಿಂತ್ರೆ ಪ್ರತಿ ಗ್ರಾಮವು ಸ್ವಚ್ಛತೆಯಾಗಿ ನಂತರ ಭಾರತ ಸ್ವಚ್ಛ ಭಾರತ ಆಗುದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಓಟಿಗೆ ಬಂದು ಬೊಬ್ಬೆ ಹೊಡೆಯುವುದನ್ನು ನಿಲ್ಲಿಸಿ ಅಥವಾ ಇಲ್ಲಿರುವ ವ್ಯವಸ್ಥೆಯನ್ನು ಬೈಯುವುದನ್ನು ನಿಲ್ಲಿಸಿ. ನಮಗೆ ಕಮೆಂಟ್ ಅಲ್ಲಿ ಅದೇ ಬರುದು, ಯಾರು ಕೆಲಸ ಮಾಡಲ್ಲ, ಸುಮ್ನೆ ವ್ಯವಸ್ಥೆಯಲ್ಲಿ ಇದ್ದದನ್ನು ಬೈತಾ ಇರ್ತಾರೆ. ಸುಮ್ನೆ ಟೈಮ್ ವೇಸ್ಟ್, ಕಮೆಂಟ್ ಮಾಡಿ ಎಲ್ಲ ಟೈಮ್ ವೇಸ್ಟ್ ಮಾಡ್ತೀರಾ, ವ್ಯವಸ್ಥೆಯನ್ನು ಬೈದೇ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಬನ್ನಿ, ಕೆಲಸಕ್ಕೆ ಬನ್ನಿ. ಒಂದು ದಿನದಲ್ಲಿ 1 ಗಂಟೆ, ಬೆಳಿಗ್ಗೆ 1 ಗಂಟೆ ನೀವು ಸ್ವಚ್ಛತೆಯಾಗಿ ಮೀಸಲಿಡಿ. ನಿಮ್ಮ ಗ್ರಾಮ ತುಂಬಾ ಸಮೃದ್ಧವಾಗಿರ್ತದೆ ಮತ್ತೆ ಸ್ವಚ್ಛವಾಗಿರ್ತದೆ. ಸುಮ್ನೆ ಬೈದುಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ ಕೇಳಿಕೊಳ್ತೇವೆ. ನಾನೀಗ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ನೋಡಿದೆ, ಅದರಲ್ಲಿ ಕಮೆಂಟ್ ಏನಾದ್ರು ಮಾಡೋದಿಲ್ವಾ ಹೇಗೆ ಅಂತ? ಕಮೆಂಟ್ ಬರ್ತದೆ ಸುಮಾರು. ಅದನ್ನು ಕೆಲವೊಂದು ಕಮೆಂಟ್ ನಾವೇ ಡಿಲೀಟ್ ಮಾಡ್ತೇವೆ, ಯಾಕಂದ್ರೆ ಅದರಿಂದ ಘರ್ಷಣೆಗಳು ಜಾಸ್ತಿ, ನಮ್ಮ ಕೆಲಸ ಸಹ ಆಗಿ ಬರುದಿಲ್ಲ. ಹಾಗಾಗಿ ನಾವೇ ಅದನ್ನು ಡಿಲೀಟ್ ಮಾಡ್ತೇವೆ. ಹಾಗೆ ಮತ್ತೆ ಕಮೆಂಟ್ ಮಾಡೋರು ಮಾಡಿಕೊಂಡಿರ್ತಾರೆ, ಅವ್ರು ಏನು ಮಾಡಿರುವುದಿಲ್ಲ, ಸುಮ್ನೆ ವ್ಯವಸ್ಥೆಯನ್ನು ಬೈದುಕೊಂಡು ತನ್ನ ಟೈಮ್ ಅನ್ನು ಕಮೆಂಟ್ ಅಲ್ಲಿ ವೇಸ್ಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಅವ್ರ ಕೆಲಸ ಏನು ಮಾಡಲ್ಲ, ಮತ್ತೆ ಮುಂದೆ ಮಾಡುದು ಇಲ್ಲ. ಹಾಗೆ ಒಳ್ಳೆ ಸಜೆಷನ್ಸ್ ಸಮೇತ ಕೊಡುದಿಲ್ಲ, ಸುಮ್ನೆ ಇವರನ್ನು ಟೀಕೆ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡಿರ್ತಾರೆ ಅಷ್ಟೇ. ಕೆಣಕೋ ಕೆಲಸ ಮಾತ್ರ ಮಾಡ್ತಾರೆ ಅಷ್ಟೇ. ಮತ್ತೆ ಬೇರೆ ಏನಾವ್ರದಿಂದ ಸಾಧ್ಯ ಆಗುದಿಲ್ಲ. ಸೊ ಫೀಲ್ಡ್ ಗೆಲ್ದು ಕೆಲಸ ಮಾಡಿದ್ರೆ ಚಂದ ಎಲ್ಲ ಅನುಭವ. ಸುಮಾರು ಶಾಲೆ ಮಕ್ಕಳು ಸಹ ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ, ಅಣ್ಣ ನೀವು ತುಂಬಾ ಇನ್ಸ್ಪೈರ್ ಆಗಿದ್ದೀರಾ ಅಂತ. ಸೊ ಖುಷಿ ಆಗ್ತದೆ. ಮುಂದಿನ ಯುವ ಪೀಳಿಗೆಗೆ ನಾವು ಇನ್ಸ್ಪೈರ್ ಆಗ್ತೇವೆ ಅಂತ ಹೇಳಿದ್ರೆ ಅದೊಂದು ಇನ್ನು ಕೂಡ ನಿಮ್ಮನ್ನು ನೋಡಿ ಅವರು ಕಲಿತಾರೆ. ಹೌದು. ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಅವರ ಪಾತ್ರ ಕೂಡ ಇರ್ತದೆ. ಮುಂದಿನ ದಿನಗಳಲ್ಲಿ ಸ್ವಚ್ಛವಾದ ಗ್ರಾಮವನ್ನು ನಿರ್ಮಾಣ ಮಾಡ್ಲಿಕ್ಕೆ ನಿಮ್ಮ ಮೂಲಕ ಅಡಿಪಾಯ ಹಾಕಿಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಮಕ್ಕಳು ಸಣ್ಣ ಸಣ್ಣ ಹುಡುಗರು ಸಿಗುವಾಗ ಹೇಳ್ತಾರೆ, ನಾವೀಗ ಕಸ ಹಾಕುದಿಲ್ಲ ಅಣ್ಣ, ಮೊದ್ಲೆಲ್ಲ ವಿಸಾಕ್ತಿದ್ವಿ, ಈಗ ಹಾಕುದಿಲ್ಲ. ಕೇಳೋ ಖುಷಿ ಆಗ್ತದೆ. ಮುಂದೆ ಜವಾಬ್ದಾರಿಯುತ ಪ್ರಜೆಗಳು ಆಗ್ತಾರೆ ಅವ್ರು ಸಹ. ಸೊ ಹಾಗೆ ನಾವೊಂದು ಕೆಲಸ ಮಾಡಿದಕ್ಕೆ ಸಾರ್ಥಕ ಅಂತ ಅನಿಸ್ತದೆ. ಹಾಗೆ ಮತ್ತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ ಕಾರಣ ಇದೊಂದು ಬಂತು. ಆದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ನಮಗೆ ಸಹ ಕಿರಿಕಿರಿ. ರಾತ್ರಿ ಆಗುವಾಗ ಎಡಿಟಿಂಗ್ ಆಗ್ಬೇಕು, ಮತ್ತೆ ಇದು ಅವರ ಕಮೆಂಟಿಗೂ ಓದಿಕೊಂಡಿರ್ಬೇಕು, ಮತ್ತೆ ಸುಮಾರು ಮೆಸೇಜ್ಗಳು ಆಚೆ ಈಚೆ ಅಂತ. ಹಾಗೆ ಸೋಷಿಯಲ್ ಮೀಡಿಯಾ ಒಂದು ಕಡೆ ಒಳ್ಳೇದು ಸಹ ಇದೆ, ಒಂದು ಕಡೆ ಕೆಟ್ಟದ್ದು ಸಹ ಇದೆ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಷ್ಟೇ. ಹಾಗೆ ಜೀವನ ಅಂದ್ರೆ ಹಾಗೇನೆ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಲೇಬೇಕು. ಅದೇ ಈ ಗ್ರಾಮದ ಎಲ್ಲಾ ಭಾಗಗಳಲ್ಲಿ ದೇವರುಗಳ ಅನುಗ್ರಹ ಇದೆ. ಈ ಗ್ರಾಮ ಪಂಚ ಪಾಂಡವರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ ಪಂಚಲಿಂಗೇಶ್ವರನ ಗ್ರಾಮ. ಹಾಗೆ ಈ ಗ್ರಾಮ ದೇವಸ್ಥಾನ ಶಾಂತಿಮಗರು ಸುಬ್ರಹ್ಮಣ್ಯೇಶ್ವರ. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರಿದ್ದಾರೆ. ತದನಂತರ ಆಲಂಗಾರು ಕಡಬ ಲೈನ್ಗೆ ಹೋಗುವಾಗ
ತಾಯಿ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ ಉಂಟು. ನಾಡಿದ್ದು ಬ್ರಹ್ಮಕಲಶ ಉಂಟು. ಆಚೆ ಎಲ್ಲ ನಾವು ಸ್ವಚ್ಛತೆ ಕಾರ್ಯಕ್ರಮ ಮತ್ತೆ ಮಾಡ್ತೇವೆ. ಈಚೆ ಬಂದ್ರೆ ದೇವರುಗಳು ಕೊರಗಜ್ಜ ಮತ್ತೆ ಮುಗೇರ್ಕಳ ದೇವಸ್ಥಾನ ಉಂಟು. ಆಚೆ ಹೋದ್ರೆ ನಮ್ಮ ಕುದ್ಮಾರುಗುತ್ತು ಉಳ್ಳಾಗುಲು ದೇವಸ್ಥಾನ ಉಂಟು. ಅಲ್ಲೆಲ್ಲ ಈಗ ಸ್ವಚ್ಛ ಕಾರ್ಯ ಮಾಡ್ಬೇಕಷ್ಟೇ. ಈಚೆ ಬಂದ್ರೆ ಪಂಚಲಿಂಗೇಶ್ವರ, ಬೆಳಂದೂರು ಕಡೆ ಹೋದ್ರೆ ಬ್ರಹ್ಮ ಬೈದ್ಯರುಗಳ ಕೊಡಮಣಿತಾಯ ಎಲ್ಲ ದೇವರುಗಳ ಅಂದ್ರೆ ಒಂದು ಪಾತ ಇದು. ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಪಂಚ ಪಾಂಡವರು ಬಂದು ನಿರ್ಮಾಣ ಆದಂತಹ ದೇವಸ್ಥಾನ ಅದು. ಈ ಗ್ರಾಮ ಸ್ವಚ್ಛ ಆಗದೆ ಮತ್ತೆ ಯಾವ ಗ್ರಾಮ ಕ್ಲೀನ್ ಆಗೋದು? ಸುತ್ತಮುತ್ತಲು ನೋಡಿದ್ರು, 4 ಬದಿಯಲ್ಲಿ ನೋಡಿದ್ರು ದೇವರುಗಳ ಪಥ ಇರುವಂತಹ ಈ ಕುದ್ಮಾರ ಗ್ರಾಮ ಇದು ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು, ಇನ್ನಷ್ಟು ಸ್ವಚ್ಛ ಆಗ್ಬೇಕು. ಎಲ್ಲರೂ ಸಪೋರ್ಟ್ ಕೊಡ್ಬೇಕು ಇದಕ್ಕೆ. ರಾಜ್ಯಕ್ಕೆ ಯಾರಾಗ್ಲಿ ಇದಕ್ಕೆ ಒಂದು ರಾಜ್ಯಕ್ಕೆ ಅಂತ ನೋಡಬಾರ್ದು, ಇದು ನಮ್ಮ ಗ್ರಾಮ, ನಮ್ಮ ಸ್ವಂತ ಮನೆ ಅಂತ ನೋಡಿ ಇದನ್ನು ಭಾವಿಸ್ಬೇಕು. ನಿಮ್ಮ ಒಂದು ಸೇವಾ ಕಾರ್ಯವನ್ನು ನೋಡಿ ಯಾರಾದ್ರೂ ನಿಮ್ಮನ್ನು ನೋಡಿ ಈ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರಾ? ಬರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅವರಿಗೆ ಬೆಳಿಗ್ಗೆ ಬೇಗ ಎದ್ದು ಬರುವಷ್ಟು ಸಾಧ್ಯ ಆಗುದಿಲ್ಲ. ಮೊನ್ನೆೊಬ್ರು ನವೀನ ನಂದು ಇದ್ದಾರೆ, ಅವರು ಡೈಲಿ ಸಿಗ್ತಾರೆ ನಮಗೆ. ಹಾಗೆ ಒಂದು ದಿನ ಬಂದಿದ್ರು, ಅವರು ಸಹ ಬಿಡುವು ಮಾಡಿಕೊಂಡು ಬಂದಿದ್ರು. ಡೈಲಿ ಬಂದು ನಮ್ಮ ಹತ್ರ ಮಾತಾಡಿಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಅವರವರ ಕೆಲಸಕ್ಕೆ ಹೋಗ್ತಾರೆ. ಸುಮಾರು ಜನ ಹೇಳ್ತಾರೆ ನಾವು ಸಹ ಬರ್ತೇವೆ ಅಂತ. ಮತ್ತೆ ಈ ಆಲಂಗಾರು ಭಾಗದಲ್ಲಿ ಮತ್ತೆ ಈ ಸವಣೂರು ಕಾಣಿಯೂರು ಭಾಗದಲ್ಲಿ ಕರೀತಾರೆ, ಅಣ್ಣ ಈ ಕಡೆ ಬಂದ್ರೆ ನಾವು ನಿಮ್ಮ ಜೊತೆ ಜಾಯಿನ್ ಆಗ್ತೇವೆ, ಬೆಳಿಗ್ಗೆ ನೀವು ಕಾಲ್ ಮಾಡಿ ಈ ಕಡೆ ಬರುವ. ನಾವು ಫಸ್ಟ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಗ್ರಾಮವನ್ನು ಸ್ವಚ್ಛ ಮಾಡಿ ಮತ್ತೆ ಬೇರೆ ಗ್ರಾಮಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ಹೋಗುವ ಅಂತ. ಒಂದು ಲಾಸ್ಟ್ ಟೈಮ್ ಗಣರಾಜ್ಯೋತ್ಸವದ ಟೈಮಲ್ಲಿ ನಮಗೆ ಸುಳ್ಯದಿಂದ ಕಾಲ್ ಬಂದಿತ್ತು, ನಾವು ಬರ್ತೇವೆ ನಿಮ್ಮ ಗ್ರಾಮಕ್ಕೆ ಸ್ವಚ್ಛ ಮಾಡ್ಲಿಕ್ಕೆ, ನಿಮ್ ಜೊತೆ ನಾವು ಕೈ ಜೋಡಿಸ್ತೇವೆ ಅಂತ. ನಮ್ಮ ಗ್ರಾಮವನ್ನು ಸ್ವಚ್ಛ ಮಾಡಿಕೊಳ್ತೇವೆ. ನಂತರ ನಾವು ಮುಂದಿನ ಗ್ರಾಮಗಳಿಗೆ ನಾವು ಕಾಲಿಡ್ತೇವೆ ಅಂತ. ಅಲ್ಲಿರುವಂತ ಬ್ಲಾಕ್ ಸ್ಪಾಟ್ ಏನಿದೆ ಅಂತದನ್ನು ನಾವು ಕ್ಲೀನ್ ಮಾಡ್ತೇವೆ ಅಂತ ನಂತರ ಭಾವಿಸಿದ್ದೇವೆ. ಮೊದಲನೇದಾಗಿ ನಮ್ಮ ಗ್ರಾಮವನ್ನು ನಾವು ಸ್ವಚ್ಛ ಮಾಡಿಕೊಳ್ತೇವೆ ಅಂತ ನಾವು ಭಾವಿಸಿದ್ದೇವೆ. ಸೊ ಈಗ ಸಾಧಾರಣ ಒಂದು 75% ಸ್ವಚ್ಛ ಆಗಿದೆ. ಇನ್ನೊಂದು 25% ಸ್ವಚ್ಛ ಆಗ್ಲಿಕ್ಕೆ ಇದೆ, ಅದನ್ನು ಕೂಡ ಮಾಡಿಕೊಳ್ತೇವೆ. ಮತ್ತೆ ಏನಿದ್ರು ಹೊರಗಡೆ ಕಾಲಿಡ್ತೇವೆ. ಹಾಗೆ ಈಗ ಶರವೂರು ಮಾತ್ರ ಅದೊಂದು ಬ್ರಹ್ಮಕಲಶೋತ್ಸವ ಆಗ್ಲಿಕ್ಕೆ ಇರುವ ಕಾರಣ ನಾವು ಆ ಲೈನ್ ಅನ್ನು ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಮುಂದಿನ 10 ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಸಾಧಾರಣ ಸ್ವಚ್ಛ ಆಗ್ತದೆ. ನಂತರ ಆ ಕಡೆ ಒಂದು ಮುಖ ಮಾಡ್ಬೇಕು ಅಂತ ಇದೆ. ಮತ್ತೆ ಆ ದೇವಿ ಇಲ್ಲಿ ಜಲಕಕ್ಕೆ ಬರುವಂತ ಜಾಗ ನಮ್ಮ ಶಾಂತಿಮುಖರು ಕುಮಾರಧಾರ ನದಿಯ ಭಾಗ. ಸೊ ಅದನ್ನೊಂದು ಸ್ವಚ್ಛ ಮಾಡ್ಬೇಕು ಅಂತ ಇದ್ದೇವೆ. ಅದೊಂದು ಸ್ವಚ್ಛ ಮಾಡಿದ್ರೆ ನಮಗೆ ಮನಸ್ಸಿಗೆ ತೃಪ್ತಿ. ನಾವು ಅಂತ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಅಂತ. ಸೊ ಅದೊಂದು ಪುಣ್ಯ ಕಾರ್ಯ ಅಂತ ಅನ್ಕೊಂಡಿದ್ದೇವೆ ಅಷ್ಟೇ. ನಿಮಗೆ ಗೋಣಿಯಲ್ಲಿ ಎಲ್ಲಿಂದ ಸಿಗ್ತದೆ? ಎಷ್ಟು ಗೋಣಿ? 150-200 ಗೋಣಿ ಎಲ್ಲಿಂದ ಸಿಗ್ತದೆ ನಿಮಗೆ? ಹೇಗೆ? ನಮಗೆ ಗೋಣಿಯನ್ನು ಇದೇ ಗ್ರಾಮದವರು ಕೋಳಿ ಫಾರ್ಮ್ ಅವರು ಮತ್ತೆ ಕೋಳಿ ಫಾರ್ಮ್ ಕೊಟ್ಟಿದ್ದಾರೆ. ಮತ್ತೆ ಈಗ ತಂದು ಅನಿಲ್ ಅಣ್ಣ ಮತ್ತೆ ಪುನೀತ್ ಅಣ್ಣ ಮತ್ತೆ ಚರಣ್ ಇವರು ಎಷ್ಟು ಬೇಕಾದ್ರೂ ಅಷ್ಟು ಗೋಣಿ ಕೊಡ್ತಾ ಇದ್ದಾರೆ. ನಮಗೆ ಗೋಣಿ ಬೇಕಾದ್ರೆ ಕೇಳಿ ಅಂತ ಹೇಳ್ತಿದ್ದಾರೆ. ಈಗ 3 ಜನ ಈಗ ನಮಗೆ ಗೋಣಿ ಕೊಡ್ತಿದ್ದಾರೆ. ಮತ್ತೆ ಬೆಳಿಗಿನ ಉಪಹಾರ ಎಲ್ಲ ನಮಗೆ ಡೈಲಿ ಹೇಳ್ತಾರೆ. ಈ ಬರ್ತ್ಡೇ ಪಾರ್ಟಿ ಇದ್ದವರು ಎಲ್ಲ ಹೇಳ್ತಿದ್ದಾರೆ. ಈಗ ಈ ಮನೆಯಲ್ಲಿ ಒಂದು ದಿನ ಉಪಹಾರ ಮಾಡಿದ್ದೇವೆ. ಆ ಮನೆ ಕರೆದಿದ್ರು, ಅಲ್ಲಿ ಆ ಕಡೆ ದೈಪಿಳದ ಕಡೆ ಇದ್ದಾಗ ಆ ಮನೆಯವರು ಕರೆದಿದ್ರು ಊಟಕ್ಕೆ, ಬೆಳಿಗ್ಗೆ ಉಪಹಾರಕ್ಕೆ. ಸೊ ಚಂದ ಊರಿನವರು ಚಂದ ಸಪೋರ್ಟ್ ಮಾಡ್ತಾರೆ. ಮೊದ್ಲೆಲ್ಲ ಒಂದು 25 ಮೀಟರ್ ಹೋಗುವಾಗ ಒಂದು 4-5 ಗೋಣಿ ಕಸ ಸಿಕ್ತಿತ್ತು ನಮಗೆ. ದಿನಕ್ಕೆ ಒಂದು 25 ಮೀಟರ್ ಮಾತ್ರ ಕಸ ಹಾಕ್ಲಿಕ್ಕೆ ಆಗ್ತಿತ್ತು. ಇವಾಗ ಹಾಗೆಲ್ಲ ಖುಷಿ ಆಗ್ತದೆ. ಇವಾಗ ಒಂದು 200 ಮೀಟರ್ ಹೋಗಿರ್ತೇವೆ 2 ಜನ ಸಹ ಸೇರಿ. ಒಂದು 2 ಬ್ಯಾಗ್ ಕಸ ಸಿಗ್ತದೆ. ಅಂದ್ರೆ ಒಮ್ಮೆ ಹೆಕ್ಕಿ ಕ್ಲೀನ್ ಆಗಿರ್ತದೆ. ಹಾಗೆ ಮತ್ತೊಮ್ಮೆ ಮೇಲ್ಮೇಲೆ ಕಸ ಮಾತ್ರ ಇರುವುದು, ಅದನ್ನು ಕ್ಲೀನ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತೇವೆ. ಮೊದ್ಲೆಲ್ಲ ಹಾಗೆ ಒಂದು 25 ಮೀಟರ್ ಅಲ್ಲಿ ನಾವು 15 ಗೋಣಿ ಹೆಕ್ಕಿದ್ದು ಸಹ ಇದೆ. ಅಲ್ಲಿ ಆಚೆ ಶಾಂತಿಮಗರ ರೋಡ್ 25 ಮೀಟರ್ ಅಲ್ಲಿ 15 ಗೋಣಿ ಹೆಕ್ಕಿದ್ದು ಸಹ ಇದೆ. ಹಾಗೆ ನಿಮ್ಗೆ ಜಾಸ್ತಿ ಸಿಗುವಂತದ್ದೇನು? ಜಾಸ್ತಿ ಅಂದ್ರೆ ಈ ಗೋಣಿ ಫುಲ್ ಆಗುದು ಅಂತ ಹೇಳಿದ್ರೆ ಈ ಪ್ಯಾಂಪಸ್ ಇರ್ತದೆ. ಪ್ಯಾಂಪಸ್ ಗಳೇ ರೋಡ್ ಸೈಡ್ ಹಾಕಿ ಇರ್ತಾರೆ. ಅದನ್ನು ಹೆಕ್ಕಿದಾಗಲೇ ಗೋಣಿ ಫುಲ್ ಆಗಿರ್ತದೆ. ಅಂತ ಕಸಗಳೇ ಬೇಗ ನಮಗೆ ಫುಲ್ ಆಗುವಂತದ್ದು. ಹಾಗೆ ಮತ್ತೆ ಈ ಸಣ್ಣ ಪುಟ್ಟ ಹೈಯೆಸ್ಟ್ ಕಸ ಅಂತ ಹೇಳಿದ್ರೆ ಮಧು ಮಾರುತಿ ಗಾಡಿಯಲ್ಲಿ ಹೋಗುವವರು ನೀರಿನ ಬಾಟ್ಲಿ ಮತ್ತೆ ಜ್ಯೂಸ್ ಬಾಟ್ಲಿ ಎಲ್ಲ ಬಿಸಾಕ್ತಾರೆ. ದಯವಿಟ್ಟು ಈ ಮಾರ್ಗದಲ್ಲಿ ಹೋಗೋ ಬಿಸಾಕ್ಬೇಡಿ ಇನ್ನು ಮುಂದೆ. ಮತ್ತೆ ಚಿಪ್ಸ್ ಪ್ಯಾಕೆಟ್ ಮತ್ತೆ ಮಾರುತಿ ಮತ್ತೆ ಚಾಕ್ಲೇಟ್ ಪ್ಯಾಕ್ನಲ್ಲಿ ಬಿಸಾಕೊಂಡು ಹೋಗ್ತಾರೆ. ಇಲ್ಲಿ ದಯವಿಟ್ಟು ಇಲ್ಲಿ ಬಿಸಾಕ್ಬೇಡಿ. ಈ ಮಾರ್ಗದಲ್ಲಿ ಮೊನ್ನೆ ಇದೇ ದಾರಿಯಲ್ಲಿ ನಾವು ಎಕ್ಕುವಾಗ ಅಲ್ಲಿಂದ ಒಂದು 50 ಮೀಟರ್ 100 ಮೀಟರ್ ಒಳಗೆ ನಮಗೆ 7 ಗೋಣಿ ಕಸ ಸಿಕ್ಕಿದೆ ನೋಡಿ. ಇದೆಲ್ಲ ಪ್ಯಾಂಪಸ್, ಇದೆಲ್ಲ ಡೈರೆಕ್ಟ್ ಇದನ್ನು ಮಣ್ಣೊಳಗೆ ಹಾಕ್ಬೋದು. ಪಂಚಾಯತಿಂದ ಹೇಳ್ತಾರೆ ಇದನ್ನು ಮಣ್ಣೊಳಗೆ ಹಾಕಿ ಅಂತ. ಆದ್ರೆ ಕೆಲವೊಂದು ರೋಡ್ ಸೈಡ್ ಅಲ್ಲಿ ಹಾಕ್ತಾರೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ರಪ್ಪ ಗೋಣಿ ಫುಲ್ ಹಾಕಿ ಅಷ್ಟೇ. ಪ್ಯಾಂಪಸ್ ರಾಶಿ ಇರ್ತದೆ. ಮೊನ್ನೆ ಪಕ್ಷಪತಿ ಇರುವಾಗ ಇಲ್ಲಿ ತುಂಬಾ ರಾಶಿ ಪ್ಯಾಂಪಸ್ ಇವಾಗೆಲ್ಲ ಕ್ಲೀನ್ ಆಗಿದೆ. ಇಗೊಳ್ಳಿ ಇಂತ ಜ್ಯೂಸ್ ಬಾಟ್ಲಿ ಇದು ಕಾರಲ್ಲಿ ಹೋಗುವವರು ಬಿಸಾಡಿಕೊಂಡು ಹೋಗ್ತಾರೆ. ಮತ್ತೆ ಶಾಲಾ ಮಕ್ಕಳು ಕುರ್ದಿಲ್ಲಿ ರೋಡ್ ಬದಿಯಲ್ಲಿ ಬಿಸಾಕಿ ಹೋಗ್ತಾರೆ. ಅಂಗಡಿಯ ಮುಂಭಾಗದಲ್ಲಿ ಅವರು ಡಬ್ಬ ಇಟ್ಟಿರ್ತಾರೆ. ಅಲ್ಲೇ ಕುರ್ದು ಅಲ್ಲೇ ಬಿಸಾಕಿ ಮಾರ್ಗದ ಬದಿಯಲ್ಲಿ ಬಿಸಾಡಬೇಡಿ ದಯವಿಟ್ಟು.
ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಲಿಕ್ಕೆ ಹೇಳಿದ್ದೇವೆ ವಿಡಿಯೋ ಹತ್ರ. ಕರ್ನಾಟಕದಲ್ಲಿ ವಿವಿಧ ಗ್ರಾಮಗಳಿವೆ, ಪ್ಲಾಸ್ಟಿಕ್ ಅನ್ನು ಸಾಧಾರಣವಾಗಿ ಬ್ಯಾನ್ ಮಾಡಿದಂತ ವಿವಿಧ ಗ್ರಾಮಗಳಿವೆ. ಉಡುಪಿಯಲ್ಲಿದೆ, ಹಾಗೆ ಚಿಕ್ಕಮಂಗ್ಳೂರಲ್ಲಿದೆ, ಆಚೆ ಮಂಡ್ಯದಲ್ಲಿ ಒಂದು ಗ್ರಾಮ ಇದೆ. ಸೊ ಆ ರೀತಿ ಅವರು ಮಾಡಿದಂತ ಮಾಡೆಲ್ ಅಲ್ಲಿ ನಮ್ಮ ಗ್ರಾಮದಲ್ಲಿ ಸಹ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡ್ತೇವೆ. ಹಾಗೆ ಬಟ್ಟೆ ಚೀಲಗಳನ್ನೆಲ್ಲ ಯೂಸ್ ಮಾಡುವಂತೆ ಪ್ರೇರೇಪಿಸ್ತೇವೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಡ್ಲಿಕ್ಕಿದೆ. ಸೊ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಪಂಚಾಯತ್ ನಮ್ಮ ಜೊತೆ ಯಾವ ರೀತಿ ಸಪೋರ್ಟ್ ಆಗಿ ನಿಲ್ತಾರೆ ಅಂತ ಹೇಳಿ. ಇದು ಬಿಯರ್ ಬಾಟ್ಲಿಗಳು ಈ ತರ ಬಿಸಾಕಿ ಹೋಗ್ತಾರೆ, ಕುಡ್ದು ಬರುವಾಗ ಬಿಸಾಡಿ ಹೋಗ್ತಾರೆ. ಇದು ಯಾವ ಪ್ರಾಣಿಗಳಿಗೆ, ಇಲ್ಲಿ ನಡೆದಾಡುವ ಮನುಷ್ಯರಿಗೆ ಆಗ್ಲಿ ಪ್ರಾಣಿಗಳಿಗೆ ಆಗ್ಲಿ ಇಲ್ಲಿ ಹೋಗುವವರಿಗೆ ಆಗ್ಲಿ ಇದು ಹುಡಿಯಾದ್ರೆ ಅವರ ಕೈಗಳಿಗೆ ಏಟಾಗ್ತದೆ. ನೋಡಿ, ಇದನ್ನು ಪಂಚಾಯತ್ನವರು ಕೂಡ ತಗೊಂಡು ಹೋಗುದಿಲ್ಲ. ಈ ತರ ರಾಶಿ ರಾಶಿ ಕಸ ಉಂಟು ಇಲ್ಲಿ ನೋಡಿ. ಮೊನ್ನೊಂದ್ಸಲ ಎಕ್ಕಿದ್ವಿ, ಮತ್ತೆ ಅಷ್ಟೇ ಹಾಕಿದ್ದಾರೆ. ಈಗ ಜಾಸ್ತಿ ಆಗಿರೋದು ಜ್ಯೂಸ್ ಬಾಟ್ಲು ಮತ್ತೆ ಚಿಪ್ಸ್ ಪ್ಯಾಕೆಟ್ ಅಷ್ಟೇ. ಹೊಸ ಹೊಸ ವಿಚಾರಗಳನ್ನು ಹಾಗೆ ಕೃಷಿ ಕ್ಷೇತ್ರದಲ್ಲಿ ವಿಭಿನ್ನ ಸಾಧನೆಗಳನ್ನು ಹಾಗೆ ಸಂಗತಿಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ನಿಮ್ಮ ಕಾರ್ಯ ಕೂಡ ಶ್ಲಾಘನೀಯ. ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ಹಾಗೆ ನಿಮ್ಮ ಚಾನಲ್ಗೆ ಇನ್ನೂ ತುಂಬಾ ಸಬ್ಸ್ಕ್ರೈಬರ್ ಬರ್ಲಿ ಅಂತ ಕೇಳಿಕೊಳ್ತಿದ್ದೇವೆ. ಓಂಕಾರ ಟಿವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರಿನ ಚಾನಲ್ ನಾವು ಬೆಳೆಸಬೇಕಾದದ್ದು ನಮ್ಮ ಕರ್ತವ್ಯ. ಹೊಸ ಹೊಸ ಸಂಗತಿಗಳನ್ನು ಜನರಿಗೆ ತೋರಿಸುವ ಮೂಲಕ ಜನರಲ್ಲಿ ಸಹ ಹೊಸ ಒಂದು ಅವೇರ್ನೆಸ್ ಭಾವವನ್ನು ಮೂಡಿಸುವಂತಹ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಸೇವಾ ಕಾರ್ಯವನ್ನು ನಾನು ಅಭಿನಂದಿಸ್ತೇನೆ. ಇನ್ನು ಮುಂದೆ ಕೂಡ ಇಂತಹ ಸೇವಾ ಕಾರ್ಯವನ್ನು ಮುಂದುವರಿಸಿ ನಿಮಗೆ ಭಗವಂತ ಅಂತಹ ಇಚ್ಛಾಶಕ್ತಿಯನ್ನು ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.